ಮಂಗಳೂರಿನಲ್ಲಿ ಹಾಡ ಹಗಲೇ ನಡೆದಿರುವಂತಹ ಬ್ಯಾಂಕ್ ದರೋಡೆ ತೇಟು ಸಿನಿಮಾ ರೀತಿಯಾಗಿದೆ. ಇದೀಗ ದುಷ್ಕರ್ಮಿಗಳು ಪರಾರಿಯಾಗಿರುವಂತಹ ಫೋಟೋ ಸೆರೆಯಾಗಿದೆ. ಟಿವಿ9ಗೆ ಎಕ್ಸ್ಕ್ಲೂಸಿವ್ ಫೋಟೋ ಒಂದು ಲಭ್ಯವಾಗಿದೆ. ಫಿಯಟ್ ಕಾರ್ನಲ್ಲಿ ಪರಾರಿಯಾಗುವಂತಹ ಫೋಟೋ ಇದು. ಕಾರ್ನಲ್ಲಿ ದರೋಡೆಗೆ ಬಂದಿರ್ತಾರೆ 5 ದುಷ್ಕರ್ಮಿಗಳು. ಇದೀಗ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿದೆ ಟಿವಿ9ಗೆ. ಮಂಗಳೂರಿನಲ್ಲಿ ಹಾಡ ಹಗಲೇ ಬ್ಯಾಂಕ್ ಅನ್ನ ದರೋಡೆ ಮಾಡ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ನೋಡಿ, ಇದೇ ಕಾರ್ನಲ್ಲಿ, ಇದೇ ಫಿಯಟ್ ಕಾರ್ನಲ್ಲಿ ಆ ದುಷ್ಕರ್ಮಿಗಳು ಬಂದಿರ್ತಾರೆ. ಬಂದು ಹಣವನ್ನ ಲೂಟಿ ಮಾಡಿ ಇದೇ ಕಾರ್ನಲ್ಲಿ ವಾಪಸ್ ಹೋಗ್ತಾರೆ. ಒಟ್ಟು 5 ಜನ ಫಿಯಟ್ ಕಾರ್ನಲ್ಲಿ 5 ಜನ ಬಂದಿದ್ದಾರೆ. ಇನ್ನು ಸ್ಪೀಕರ್ ಯುಟಿ ಖಾದರ್ ಸ್ಥಳಕ್ಕೆ ಹೋಗಿದ್ದಾರೆ, ಅಲ್ಲಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಅದಾದ ನಂತರದಲ್ಲಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ. ಕಡಿಮೆ ಸಂದರ್ಭದಲ್ಲಿ ಬಂದು ಇವತ್ತು ಬೆದರಿಸಿ ತಲ್ವಾರ್ ಮತ್ತು ಇವತ್ತು ಅವರು ಗನ್ಗಳನ್ನು ತೆಗೆದುಕೊಂಡು ಬೆದರಿಸಿ ರೂಟಿ ಮಾಡಿ ಡೆಪಾಯಿಟ್ ಮಾಡಿ ಇವತ್ತು ದರೋಡೆ ಮಾಡಿ ಹೋಗಿದ್ದಾರೆ. ಬಹುಶಃ ಈಗಾಗಲೇ ನಾವಿಲ್ಲಿ ಬಂದು ಈಗಾಗಲೇ ಅಧ್ಯಕ್ಷರು ಮತ್ತು ಅಂಶಾರಿ ಉಪಾಧ್ಯಕ್ಷರು ಆಡಳಿತ ಸಮಿತಿ ಎಲ್ಲರೂ ಎಂದು ಚರ್ಚೆ ಮಾಡಿದ್ದೇವೆ. ಒಂದು, ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ಕೊಡುವುದು. ಪೊಲೀಸ್ ಇಲಾಖೆಯವರು ಸ್ಪೆಷಲ್ ಟೀಮ್ ಇದಕ್ಕೆ ಮಾಡಿಕೊಂಡು ಆನೆಸ್ಟ್ ಅಧಿಕಾರಿಗಳನ್ನು ಸಿಬ್ಬಂದಿಗಳನ್ನು ಹಾಕಿ ಆದಷ್ಟು ಬೇಗನೆ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳುವುದು ಮಾತ್ರ ಅಲ್ಲ, ಇನ್ನು ಮುಂದೆ ಈ ರೀತಿಯ ಈ ದರೋಡೆಕೋರರಿಗೆ ಧೈರ್ಯ ಬರದ ರೀತಿಯಲ್ಲಿ ಕ್ರಮ ಕೊಡಬೇಕೆಂದು ಕೂಡ ನಾವು ಸೂಚಿಸ್ತೇವೆ. ಇನ್ನು ಈ ಘಟನೆ ನಡಿಬೇಕಾದ್ರೆ ಕೆಲ ವಿದ್ಯಾರ್ಥಿಗಳಿದ್ರು ಆ ಸ್ಥಳದಲ್ಲಿ. ಅವರು ನೋಡಿದ್ದಾರೆ ದರೋಡೆ ಆಗೋದನ್ನ, ಹಾಗೆ ಮಾತನಾಡಿದರೆ ಏನ್ ಹೇಳಿದ್ದಾರೆ ನೋಡೋಣ. ಇಲ್ಲೆಲ್ಲ ಬೊಬ್ಬೆ ಆಗ್ತಾ ಇತ್ತು. ಆವಾಗ ನಾವು 4 ಜನ ಮೇಲೆ ಬಂದದ್ದು. ಮೇಲೆ ಬರುವಾಗ ಹೋಗಿರೋ ನಾವೆಲ್ಲ ಹೋಗಿ ಕಲ್ಲ ಬಂದಿದೆ ಹೇಳಿ ಮಾಡ್ಲಿಕ್ಕೆ ಬಂದದ್ದು. ಸೆಟ್ ಬಲ ಕಾರಲ್ಲಿ ಇಬ್ರು ಕಾರಲ್ಲಿ ಮತ್ತೆ ಇಲ್ಲಿ ಸ್ವಲ್ಪ ಕಣ್ಣಲ್ಲಿ ಇಷ್ಟು ಜನ ತಿನ್ನಲಿಕ್ಕೆ ಬಂದದ್ದು. ತಿನ್ನುವಾಗ ಇಲ್ಲೆಲ್ಲ ಬೊಬ್ಬೆ ಆಗ್ತಾ ಇತ್ತು. ಆವಾಗ ನಾವು 4 ಜನ ಮೇಲೆ ಬಂದದ್ದು. ಮೇಲೆ ಬರುವಾಗ ಹೋಗಿರೋ ಹೇಳಿ ನಾವೆಲ್ಲ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪೃಥ್ವಿರಾಜ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪೃಥ್ವಿರಾಜ್, ಏನೇನ್ ಡೀಟೇಲ್ಸ್ ಈ ಹಂತದಲ್ಲಿ ಸಿಗ್ತಾ ಇದೆ? ವಿದ್ಯಾರ್ಥಿಗಳಿದ್ರಂತೆ, ತಿಂಡಿಗೆ ಅಂತ ಬಂದವರು, ಅವರು ನೋಡಿ ಗಾಬರಿ ಪಟ್ಟಿದ್ದಾರೆ. ಹಾಗೆ ಒಂದು ಪರಿಸ್ಥಿತಿಯನ್ನು ವಿವರಿಸ್ತಾ ಇದ್ರು, ಅವರು ಯಾವ ರೀತಿಯಾಗಿತ್ತು ಅಂತ. ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಪೃಥ್ವಿರಾಜ್? ಖಂಡಿತ ಚೈತ್ರ, ಏನು ನಾವೊಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಫೋಟೋ ತೋರಿಸ್ತಾ ಇದ್ದೀವಿ. ಸೊ ಅದೇ ಫಿಯೇಟ್ ಕಾರ್ನಲ್ಲಿ 5 ದರೋಡೆಕೋರರು ಬರ್ತಾರೆ, 5 ಮುಸುಕುದಾರಿಗಳು ಆ ಒಂದು ಫಿಯೇಟ್ ಕಾರ್ನಲ್ಲಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅದನ್ನು ಮುಂಭಾಗ ಪಾರ್ಕ್ ಮಾಡಿ ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಇದ್ದಕ್ಕಿದ್ದಂತೆ ಮಾರಕಾಸ್ತ್ರಗಳನ್ನು ತೋರಿಸಿ ಎಲ್ಲರನ್ನೂ ಕೂಡ ಏನು ಕೈಯನ್ನು ಮೇಲೆತ್ತಲಿಕ್ಕೆ ಹೇಳಿ ಸಿನಿಮಿ ರೀತಿಯಲ್ಲಿ ಈ ಒಂದು ದರೋಡೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ. ಸದ್ಯಕ್ಕೆ ಈ ಒಂದು ಸ್ಥಳದಲ್ಲಿ ಏನು ಸ್ಥಳೀಯಲ್ಲಿ ಇದ್ದಂಥವರ ಮಾಹಿತಿಗಳ ಪ್ರಕಾರ ಸಾಕಷ್ಟು ಏನು ವ್ಯವಸ್ಥಿತವಾಗಿ ಅವರು ಬಂದಿದ್ದಂಥದ್ದು, ಮತ್ತು ಸಾಕಷ್ಟು ಹಣವನ್ನು, ಅಂದರೆ ಒಂದು ದೊಡ್ಡ ಬ್ಯಾಗ್ನಲ್ಲಿ ಹಣವನ್ನು ಕೊಂಡೋಗಿದ್ದಾರೆ ಅನ್ನೋ ಮಾಹಿತಿಯನ್ನು ಸಿಗ್ತಾ ಇರುವಂಥದ್ದು. ಅಧಿಕೃತವಾಗಿ ಅವರು ಎಷ್ಟು ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ, ಆದರೆ ಒಂದು ದೊಡ್ಡ ಮೊತ್ತವನ್ನೇ ಇವರು ತಗೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಒಂದು ಕಡೆ ಏನು CM ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಂಥ ಪೊಲೀಸರು ಈಗ ಅಲ್ಲಿಗೆ ದೌಡಾಯಿಸಿದ್ದಾರೆ. ಸೊ ಆ ಭಾಗದಲ್ಲಿದ್ದಂಥ ಉಳ್ಳಾಳ ಪೊಲೀಸ್ ಠಾಣೆ ಇರ್ಬೋದು, ಸುತ್ತಮುತ್ತ ಪೊಲೀಸ್ ಠಾಣೆಗಳ ಎಲ್ಲ ಪೊಲೀಸರನ್ನು ಕೂಡ CM ಭದ್ರತೆಗಾಗಿ ನಿಯೋಜಿಸಿಕೊಳ್ಳಲಾಗಿತ್ತು. ಸೊ ಈ ಒಂದು ಲೂಪೋಲನ್ನು ಇಟ್ಕೊಂಡು ಕರೆಕ್ಟಾಗಿ ಪ್ಲಾನ್ ಮಾಡಿ ಈ ಒಂದು ದರೋಡೆಯನ್ನು ಮಾಡಿರುವಂಥದ್ದು. ಸದ್ಯಕ್ಕೆ ಸ್ಥಳಕ್ಕೆ ಯುಟಿ ಖಾದರ್ ಅವರು ಹೋಗಿದ್ದಾರೆ, ಮತ್ತು ಸ್ಥಳೀಯ ಪೊಲೀಸರು, ಹಿರಿಯ ಪೊಲೀಸ್ ಅಧಿಕಾರಿಗಳು, ಅಂದರೆ ಅಲ್ಲಿಯ ACP ಧನ್ಯ ನಾಯಕ್ ಅವರು ಕೂಡ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದು ತಂಡ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ, ಇನ್ನೊಂದು ತಂಡ ಅವರು ಎಲ್ಲಿಗೆ ಹೋಗಿರ್ಬೋದು ಅಂತ ಹೇಳಿ ಈ ಒಂದು ಕಾರಣ ಪತ್ತೆಗಾಗಿ ಬಲೆಯನ್ನು ಬೀಸಿರುವಂಥದ್ದು. ಅಂದರೆ ಸುತ್ತಮುತ್ತ ಟೋಲ್ ನಾಕಾಗಳೇನಿರುತ್ತೆ, ಸೊ ಟೋಲ್ ನಾಕಾಗಳಿಗೆ ಅಂದರೆ ಕೆಲವೊಂದು ಮಾನಿಟರ್ನ ಮಾಡಲಿಕ್ಕೆ ಆ ಒಂದು ನಂಬರಿನ ಕಾರಲ್ಲಿ ಏನಾದ್ರು ಪಾಸ್ ಆಗಿದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಮಾಹಿತಿಯನ್ನು ಈಗ ಪಡೆದುಕೊಳ್ತಾ ಇದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ಪೃಥ್ವಿರಾಜ್ ಮಾಹಿತಿಗಾಗಿ.